ಹೆಲೋ ನಮಸ್ಕಾರ. ಬಿಗ್ ಬಾಸ್ ಕನ್ನಡ ಸೀಸನ್ 12ರ ಕಿಲಾಡಿ ರನ್ನರ್ ಅಪ್ ನಮ್ಮೆಲ್ಲರ ಪ್ರೀತಿಯ ಪಟಾಕಿ ರಕ್ಷಿತಾ ಶೆಟ್ಟಿ ಈಗ ಮತ್ತೆ ಸುದ್ದಿಯಲ್ಲಿದ್ದಾರೆ. ಯಾಕೆ ಗೊತ್ತಾ? ತಮಗೆ ಸಿಕ್ಕ 20 ಲಕ್ಷ ರೂಪಾಯಿ ವೌಚರ್ ಬಳಸಿಕೊಂಡು ಅವರು ಭರ್ಜರಿ ಚಿನ್ನ ಖರೀದಿ ಮಾಡಿದ್ದಾರೆ. ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ. 20 ಲಕ್ಷ ಸಾಲದ ರಕ್ಷಿತಾ ತಮ್ಮ ಜೇಬಿಂದ ಇನ್ನೂ 1 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಕೊಟ್ಟಿದ್ದಾರಂತೆ. ಅದು ಯಾಕೆ, ಅವರು ಏನು ತಗೊಂಡ್ರು ಅಂತ ಪೂರ್ತಿ ವಿಡಿಯೋ ನೋಡಿ. ಬಿಗ್ ಬಾಸ್ ವೇದಿಕೆಯಲ್ಲಿ ಅವರಿಗೆ 20 ಲಕ್ಷ ಸಾಯಿ ಗೋಲ್ಡ್ ಪ್ಯಾಲೇಸಿಂದ ವೌಚರ್ ಸಿಗುತ್ತೆ. ಸೊ ಆ ವೌಚರಿಂದ ಅವರು ಬಂಗಾರ ತಗೊಳ್ಳೋಕ್ಕೆ ಸಾಯಿ ಗೋಲ್ಡ್ ಪ್ಯಾಲೇಸ್ಗೆ ಹೋಗಿದ್ದಾರೆ. ಅಲ್ಲಿ ಹೋದಾಗ ಒಂದಿಷ್ಟು ಐಟಮ್ಗಳನ್ನು ತಗೋತಾರೆ. ನೋಡಿದರೆ ಅಲ್ಲಿ ಆಗಿದ್ದು ಏನು ಅಂದರೆ, ಅವರಿಗೆ 20 ಲಕ್ಷ ವೌಚರ್ನ ಕೊಟ್ಟಿರ್ತಾರೆ. ಆದರೆ ಅದರಲ್ಲಿ TDS ಅದೆಲ್ಲ ಕಟ್ಟಾಗಿ ಅವರಿಗೆ ಕೈಗೆ ಬಂದಿರೋದು ಕೇವಲ 13 ಲಕ್ಷ ರೂಪಾಯಿ ಅಷ್ಟೇನೆ. ಆಮೇಲೆ ಸರಿ 13 ಲಕ್ಷದಲ್ಲೇ ಗೋಲ್ಡ್ ತಗೊಳ್ಳೋಣ ಅಂತ ಗೋಲ್ಡ್ ತಗೊಂಡ್ರೆ ಅಲ್ಲಿ ಇನ್ನೊಂದು ಕತೆ ಆಗಿದೆ. ಅವರು ತಗೊಂಡಿರೋದು ಒಂದು ಚೈನು, ಆಮೇಲೆ ಲಾಕೆಟ್ಟು, ಆಮೇಲೆ ಒಂದು ಇಯರಿಂಗ್ನ ತಗೊಂಡಿದ್ರಂತೆ. ಅಲ್ಲಿ ನೋಡಿದರೆ ಅವರಿಗೆ ಕೈಯಿಂದನೇ ತುಂಬಾ ಹಾಕಬೇಕಾಗಿ ಬಂದಂತೆ. ಅದು ಯಾಕೆ ಅಂದರೆ ನೋಡಿ, ಈಗ ಒಂದು ಗೋಲ್ಡ್ ತಗೋಬೇಕಿದ್ರೆ ಅದ್ರ ಮೇಲೆ GST ಇರುತ್ತೆ, ಮೇಕಿಂಗ್ ಚಾರ್ಜ್ ಇರುತ್ತೆ, ಅಷ್ಟೊಂದು ಇರುತ್ತೆ. ಆಮೇಲೆ ರಕ್ಷಿತ್ ಅವರು ಏನು ಮಾಡಿದ್ದಾರೆ ಅಂದರೆ, ಆ 13 ಲಕ್ಷದಲ್ಲಿ ಎಷ್ಟಾಗುತ್ತೋ ಅಷ್ಟು ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ ಇರೋ ಬಂಗಾರನ ತಗೊಂಡಿದ್ದಾರೆ. ಯಾಕೆಂದರೆ ಅವರಿಗೆ ಏನಾದರೂ ಕಷ್ಟ ಬಂದರೆ, ಇಲ್ಲ ಅಂದರೆ ಬಿಸ್ನೆಸ್ ಮಾಡಬೇಕು ಅಂತ ಇದ್ದರೆ ಆ ಚಿನ್ನನ ಮಾರಾಟ ಮಾಡಿ ಆ ದುಡ್ಡಲ್ಲೇ ಮಾಡ್ಬೋದಲ್ವಾ ಅಂತ ಮೇಕಿಂಗ್ ಚಾರ್ಜಸ್ ಅವೆಲ್ಲ ಕಡಿಮೆ ಇರೋದನ್ನ ತಗೊಂಡಿದ್ದಾರಂತೆ. ನಂತರ ಮತ್ತೊಂದು ಟ್ವಿಸ್ಟ್ ಏನು ಅಂದರೆ, ಈ ಸ್ಟೋರಿಲಿ ಪಾಪ ಅವರಿಗೆ ಆ 13 ಲಕ್ಷ ಸಾಕಾಗ್ದೇನೆ ಕೈಯಿಂದ ಮತ್ತೆ ಮೇಕಿಂಗ್ ಚಾರ್ಜಸ್ಸು ಏನೇನೋ ಎಕ್ಸ್ಟ್ರಾ ಆಗಿ ಮತ್ತೆ 1 ಲಕ್ಷ ಕೊಡಬೇಕು ಅಂತ ಅಂದ್ರಂತೆ. ಅವ್ರ ಕೈಯಲ್ಲಿ ಬೇರೆ 1 ಲಕ್ಷ ಇಲ್ಲ, ಏನು ಮಾಡೋದು ಅಂತ ಇರುವಾಗ, ಸರಿ ಇವಾಗ ಬಂದಾಗಿದೆಲ್ಲ ತಗೊಳ್ಳೋಣ ಅಂತ 1 ಲಕ್ಷ ಅವ್ರ ಕೈಯಿಂದನೇ ಹಾಕಿ ಅವರ ಅಜ್ಜಿಗೆ ಒಂದು ಬಂಗಾರ ಚೈನನ್ನು ಕೊಡಿಸಿದಾರಂತೆ. ಹಾಗೆ ಇನ್ನು ಅವರು ಸ್ಟೇಜ್ ಮೇಲೆ ಹಸುನ ತಗೊಳ್ತೀನಿ ಅಂತ ಹೇಳಿದರು. ಹಸುನ ತಗೊಳ್ಳೋಕ್ಕೆ 5 ಲಕ್ಷ ರೂಪಾಯಿ ಅದಿನ್ನೂ ಬಿಗ್ ಬಾಸಿಂದ ಬಂದಿಲ್ಲ ಅಂತೆ. ಹಾಗಿದ್ರೆ ಏನು ಮಾಡ್ತೀರಾ ಅಂತ ಕೇಳಿದಾಗ, ನೋಡಬೇಕು ಎಲ್ಲ ಬಂದಮೇಲೆ, ಇವಾಗ ನಾನು ತುಂಬಾ ಬ್ಯುಸಿ ಇದ್ದೀನಿ, ಅದೆಲ್ಲ ನಾರ್ಮಲ್ ಲೈಫಿಗೆ ಹೋದ್ಮೇಲೆ ಎಲ್ಲ ಬಗ್ಗೆ ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ವಿಡಿಯೋ ಬಗ್ಗೆ ಏನು ಅನಿಸ್ತು, ರಕ್ಷಿತಾ ನಿಮ್ಮ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅಂತ ಕಮೆಂಟ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೆ ಈ ವಿಡಿಯೋನ ಶೇರ್ ಮಾಡಿ.